ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಸರ್ಕಾರ ಶೂ ಮತ್ತು ಸಾಕ್ಸ್ ಕೊಡ್ತಿದೆ. ಮಕ್ಕಳು ಕೂಡ ಶಿಸ್ತಾಗಿ ಶೂ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರ ಶೂ ಬದಲು ಚಪ್ಪಲಿ ಕೊಡೋಕೆ ಮುಂದಾಗಿದೆ. ಇದಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು ನೋಡಿ. ಶಾಲೆಗಳಲ್ಲಿ ಇನ್ಮುಂದೆ ಶೂ ಬದಲು ಚಪ್ಪಲಿ. ಬೇಸಿಗೆ ಮಳೆಗಾಲಕ್ಕೆ ಶೂ ಬದಲು ಚಪ್ಪಲಿ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ ಕಲ್ಪಿಸಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೂ ಸಾಕ್ಸ್ಗಳನ್ನು ಬದಲಾವಣೆ ಮಾಡುತ್ತಿದೆ. ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ಬದಲು ಕೆಲವು ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿಗಳನ್ನು ನೀಡಲು ಚಿಂತನೆ ನಡೆಸಿದೆ. ಶೂ ಬದಲು ಚಪ್ಪಲಿ ಯಾಕೆ? ಕೆಲ ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಶೂ ಬದಲು ಚಪ್ಪಲಿ ವಿತರಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸಿ ಬರೋಕೆ ಸಾಧ್ಯವಿಲ್ಲ. ಅಲ್ಲದೆ ಮಳೆ ಹಾಗೂ ಬೇಸಿಗೆ ವೇಳೆ ಚಪ್ಪಲಿ ಧರಿಸೋದು ಸುಲಭ. ದೀರ್ಘಕಾಲ ಶೂ ಧರಿಸುವಿಕೆಯಿಂದ ಆಗಬಹುದಾದ ಸೋಂಕುಗಳಿಗೆ ಚಪ್ಪಲಿಯಿಂದ ಬ್ರೇಕ್ ಬೀಳಲಿದೆ. ಪಾದದ ಅಳತೆಗೆ ಶೂಗಿಂತ ಚಪ್ಪಲಿ ಸೂಕ್ತ ಎಂಬ ಲೆಕ್ಕಾಚಾರವನ್ನು ಶಿಕ್ಷಣ ಇಲಾಖೆ ಹಾಕಿಕೊಂಡಿದೆ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ಎಂದ ಸಚಿವರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಮಧು ಬಂಗಾರಪ್ಪ, ಇದು ಸುತ್ತೋಲೆಯಷ್ಟೇ, ಆರ್ಡರ್ ಅಲ್ಲ ಅಂತ ಹೇಳಿದ್ದಾರೆ. ಜಿಯೋಗ್ರಫಿಕಲ್ ಸಿಸ್ಟಮ್ ಅಲ್ಲಿರ್ತಕ್ಕಂಥ ವಾತಾವರಣದ ಮೇಲೆ ಪಾಪ ಅವರು ಡಿಸಿಷನ್ ತಗೊಂಡಿದ್ದಾರೆ. ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನ ಮೇಲೆ ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೋಸ್ಕರನೇ ಇದು ಸುತ್ತೋಲೆಗೆ ಜಸ್ಟ್ ಟು ಗೆಟ್ ಇನ್ಫಾರ್ಮೇಶನ್. ಇಟ್ ಇಸ್ ನಾಟ್ ಅನ್ ಆರ್ಡರ್. ಬಟ್ ಕೆಲವು ಕಡೆಗೆ ಚಪ್ಪಲ್ ಇದ್ರದ್ದೆಲ್ಲ ಮಾಡ್ತಾರೆ. ಅವರು SDMC ಅವ್ರ ಕೆಲಸಕ್ಕೆ ತೀರ್ಮಾನ ತಗೊಳ್ತಾರೆ. ಒಂದು ಜೊತೆ ಶೂ ಜೊತೆ ಚಪ್ಪಲಿ ಕೊಡಲಿ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಗ್ರಹ. ಶೂ ಜೊತೆಗೆ ಸ್ಲೀಪರ್ ಅನ್ನ ಕೊಡಲಿಕ್ಕೆ ನಾನು ಕೂಡ ವಿನಂತಿ ಮಾಡ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಭಾಗದಲ್ಲಿ ನೀವು ಇಡೀ ದಿನ ಶೂಸ್ ಹಾಕೊಂಡು ಶಾಲೆಗಳಲ್ಲಿ ಕೂತ್ಕೊಳ್ಳೋದ್ರಿಂದ ಒಂದಿಷ್ಟು ಸ್ಮೆಲ್ ಬರೋದು, ಮಕ್ಕಳು ಆ ರೀತಿಯ ವಾತಾವರಣದಲ್ಲಿ ಬೆಳಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ವಾತಾವರಣ ನಿರಂತರ ಬದಲಾವಣೆ ಆಗ್ತಿರ್ತದೆ. ಶೂ ಸಾಕ್ಸ್ ಗುಣಮಟ್ಟ ಪರಿಶೀಲನೆಗೆ ಆಯಾ ಜಿಲ್ಲಾ ಪಂಚಾಯಿತಿಗಳ ನಿರ್ವಹಣಾ ಅಧಿಕಾರಿಗಳ ಮೂಲಕ ಸಮಿತಿ ರಚಿಸಲು ಶಿಕ್ಷಣ ಇಲಾಖೆ ಸೂಚಿಸಿದೆ. ಯಾವ ಭಾಗದಲ್ಲಿ ಚಪ್ಪಲಿಗೆ ಬೇಡಿಕೆ ಇದೆ, ಯಾವ ಭಾಗದಲ್ಲಿ ಶೂಗಳಿಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದರ ಪರಿಶೀಲನೆಯ ಬಳಿಕ ಚಪ್ಪಲಿನ ಅಥವಾ ಶೂನ ಅನ್ನೋದು ನಿರ್ಧಾರವಾಗಲಿದೆ. ಸತ್ತಾರ್ ಜೊತೆ ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಸರ್ಕಾರ ಶೂ ಮತ್ತು ಸಾಕ್ಸ್ ಕೊಡ್ತಿದೆ. ಮಕ್ಕಳು ಕೂಡ ಶಿಸ್ತಾಗಿ ಶೂ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರ ಶೂ ಬದಲು ಚಪ್ಪಲಿ ಕೊಡೋಕೆ ಮುಂದಾಗಿದೆ. ಇದಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು ನೋಡಿ. ಶಾಲೆಗಳಲ್ಲಿ ಇನ್ಮುಂದೆ ಶೂ ಬದಲು ಚಪ್ಪಲಿ. ಬೇಸಿಗೆ ಮಳೆಗಾಲಕ್ಕೆ ಶೂ ಬದಲು ಚಪ್ಪಲಿ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ ಕಲ್ಪಿಸಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೂ ಸಾಕ್ಸ್ಗಳನ್ನು ಬದಲಾವಣೆ ಮಾಡುತ್ತಿದೆ. ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ಬದಲು ಕೆಲವು ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿಗಳನ್ನು ನೀಡಲು ಚಿಂತನೆ ನಡೆಸಿದೆ. ಶೂ ಬದಲು ಚಪ್ಪಲಿ ಯಾಕೆ? ಕೆಲ ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಶೂ ಬದಲು ಚಪ್ಪಲಿ ವಿತರಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸಿ ಬರೋಕೆ ಸಾಧ್ಯವಿಲ್ಲ. ಅಲ್ಲದೆ ಮಳೆ ಹಾಗೂ ಬೇಸಿಗೆ ವೇಳೆ ಚಪ್ಪಲಿ ಧರಿಸೋದು ಸುಲಭ. ದೀರ್ಘಕಾಲ ಶೂ ಧರಿಸುವಿಕೆಯಿಂದ ಆಗಬಹುದಾದ ಸೋಂಕುಗಳಿಗೆ ಚಪ್ಪಲಿಯಿಂದ ಬ್ರೇಕ್ ಬೀಳಲಿದೆ. ಪಾದದ ಅಳತೆಗೆ ಶೂಗಿಂತ ಚಪ್ಪಲಿ ಸೂಕ್ತ ಎಂಬ ಲೆಕ್ಕಾಚಾರವನ್ನು ಶಿಕ್ಷಣ ಇಲಾಖೆ ಹಾಕಿಕೊಂಡಿದೆ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ಎಂದ ಸಚಿವರು. ಈ
ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಮಧು ಬಂಗಾರಪ್ಪ, ಇದು ಸುತ್ತೋಲೆಯಷ್ಟೇ, ಆರ್ಡರ್ ಅಲ್ಲ ಅಂತ ಹೇಳಿದ್ದಾರೆ. ಜಿಯೋಗ್ರಫಿಕಲ್ ಸಿಸ್ಟಮ್ ಅಲ್ಲಿರ್ತಕ್ಕಂಥ ವಾತಾವರಣದ ಮೇಲೆ ಪಾಪ ಅವರು ಡಿಸಿಷನ್ ತಗೊಳ್ತಾರೆ. ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನ ಮೇಲೆ ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೋಸ್ಕರನೇ ಇದು ಸುತ್ತೋಲೆ, ಜಸ್ಟ್ ಟು ಗೆಟ್ ಇನ್ಫಾರ್ಮೇಶನ್. ಇಟ್ ಇಸ್ ನಾಟ್ ಅನ್ ಆರ್ಡರ್. ಬಟ್ ಕೆಲವು ಕಡೆಗೆ ಚಪ್ಪಲು ಇದ್ರದ್ದೆಲ್ಲ ಮಾಡ್ತಾರೆ. ಅವರು SDMC ಅವ್ರ ಕೆಲಸಕ್ಕೆ ತೀರ್ಮಾನ ತಗೊಳ್ತಾರೆ. ಒಂದು ಜೊತೆ ಶೂ ಜೊತೆ ಚಪ್ಪಲಿ ಕೊಡಲಿ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಗ್ರಹ. ಶೂ ಜೊತೆಗೆ ಸ್ಲೀಪರ್ ಅನ್ನ ಕೊಡಲಿಕ್ಕೆ ನಾನು ಕೂಡ ವಿನಂತಿ ಮಾಡ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಭಾಗದಲ್ಲಿ ನೀವು ಇಡೀ ದಿನ ಶೂಸ್ ಹಾಕೊಂಡು ಶಾಲೆಗಳಲ್ಲಿ ಕೂತ್ಕೊಳ್ಳೋದ್ರಿಂದ ಒಂದಿಷ್ಟು ಸ್ಮೆಲ್ ಬರೋದು, ಮಕ್ಕಳು ಆ ರೀತಿಯ ವಾತಾವರಣದಲ್ಲಿ ಬೆಳಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ವಾತಾವರಣ ನಿರಂತರ ಬದಲಾವಣೆ ಆಗ್ತಿರ್ತದೆ. ಶೂ ಸಾಕ್ಸ್ ಗುಣಮಟ್ಟ ಪರಿಶೀಲನೆಗೆ ಆಯಾ ಜಿಲ್ಲಾ ಪಂಚಾಯಿತಿಗಳ ನಿರ್ವಹಣಾ ಅಧಿಕಾರಿಗಳ ಮೂಲಕ ಸಮಿತಿ ರಚಿಸಲು ಶಿಕ್ಷಣ ಇಲಾಖೆ ಸೂಚಿಸಿದೆ. ಯಾವ ಭಾಗದಲ್ಲಿ ಚಪ್ಪಲಿಗೆ ಬೇಡಿಕೆ ಇದೆ, ಯಾವ ಭಾಗದಲ್ಲಿ ಶೂಗಳಿಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದರ ಪರಿಶೀಲನೆಯ ಬಳಿಕ ಚಪ್ಪಲಿನ ಅಥವಾ ಶೂನ ಅನ್ನೋದು ನಿರ್ಧಾರವಾಗಲಿದೆ. ಸತ್ತಾರ್ ಜೊತೆ ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಸರ್ಕಾರ ಶೂ ಮತ್ತು ಸಾಕ್ಸ್ ಕೊಡ್ತಿದೆ. ಮಕ್ಕಳು ಕೂಡ ಶಿಸ್ತಾಗಿ ಶೂ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರ ಶೂ ಬದಲು ಚಪ್ಪಲಿ ಕೊಡೋಕೆ ಮುಂದಾಗಿದೆ. ಇದಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು ನೋಡಿ. ಶಾಲೆಗಳಲ್ಲಿ ಇನ್ಮುಂದೆ ಶೂ ಬದಲು ಚಪ್ಪಲಿ. ಬೇಸಿಗೆ ಮಳೆಗಾಲಕ್ಕೆ ಶೂ ಬದಲು ಚಪ್ಪಲಿ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ ಕಲ್ಪಿಸಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೂ ಸಾಕ್ಸ್ಗಳನ್ನು ಬದಲಾವಣೆ ಮಾಡುತ್ತಿದೆ. ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ಬದಲು ಕೆಲವು ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿಗಳನ್ನು ನೀಡಲು ಚಿಂತನೆ ನಡೆಸಿದೆ. ಶೂ ಬದಲು ಚಪ್ಪಲಿ ಯಾಕೆ? ಕೆಲ ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಶೂ ಬದಲು ಚಪ್ಪಲಿ ವಿತರಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸಿ ಬರೋಕೆ ಸಾಧ್ಯವಿಲ್ಲ. ಅಲ್ಲದೆ ಮಳೆ ಹಾಗೂ ಬೇಸಿಗೆ ವೇಳೆ ಚಪ್ಪಲಿ ಧರಿಸೋದು ಸುಲಭ. ದೀರ್ಘಕಾಲ ಶೂ ಧರಿಸುವಿಕೆಯಿಂದ ಆಗಬಹುದಾದ ಸೋಂಕುಗಳಿಗೆ ಚಪ್ಪಲಿಯಿಂದ ಬ್ರೇಕ್ ಬೀಳಲಿದೆ. ಪಾದದ ಅಳತೆಗೆ ಶೂಗಿಂತ ಚಪ್ಪಲಿ ಸೂಕ್ತ ಎಂಬ ಲೆಕ್ಕಾಚಾರವನ್ನು ಶಿಕ್ಷಣ ಇಲಾಖೆ ಹಾಕಿಕೊಂಡಿದೆ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ಎಂದ ಸಚಿವರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಮಧು